ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ನಿದ್ದೆಯಿಂದ ಎದ್ದಿದ್ದೀರಾ? ಕರ್ತನನ್ನು ಸ್ತುತಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ದೇವರ ವಾಕ್ಯ ಓದುವುದು ಇದೆಲ್ಲ ಮುಗಿಸಿದ್ದೀರಾ? ಬನ್ನಿ ಹಾಗಾದರೆ ಮತ್ತೊಂದು ಸಾರಿ ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಂದು ಸಾರಿ ನಿಮ್ಮನ್ನು ಸ್ತುತಿಸುವ ಭಾಗ್ಯ ಕೊಟ್ಟಿದ್ದೀರಿ. ಶ್ರೇಷ್ಠ ದೇವರೇ, ನಿಮಗೆ ವಂದನೆಗಳು. ನಮಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದಂತಹ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ಆದರಣೆ, ಆಶೀರ್ವಾದ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಈ ವರ್ಷಾಂತ್ಯದಲ್ಲಿ ಕ್ರಿಸ್ಮಸ್ ಸಂಭ್ರಮ, ಎಲ್ಲಿ ನೋಡಿದ್ರೂ ಕೂಡ ಕ್ರಿಸ್ಮಸ್ ಕ್ರಿಸ್ಮಸ್ ಎಂದು ನೋಡ್ತೇವೆ. ಕ್ರಿಸ್ಮಸ್ ಕ್ಯಾರಲ್ಸ್ ಎಂದು, ಕ್ರಿಸ್ಮಸ್ ಮೀಟಿಂಗ್ಸ್ ಎಂದು, ಸೆಲೆಬ್ರೇಷನ್ಸ್ ಎಂದು, ಹೀಗೆ ಎಷ್ಟೋ ಆರ್ಭಾಟಗಳು ನಡೆಯುತ್ತಿರುವ ಮಾತು ವಾಸ್ತವವೇ. ಆದರೆ ನೀವು ಗಮನಿಸಿ ನೋಡುವುದಾದರೆ ಈ ಸಂತೋಷದ ಮಧ್ಯದಲ್ಲಿಯೂ ಕೂಡ, ಆನಂದದ ಮಧ್ಯದಲ್ಲಿಯೂ ಕೂಡ ಇಂತಹ ಸಂತೋಷ ಇಲ್ಲದಂಥವರು, ಇಂತಹ ಶಾಂತಿ ಸಮಾಧಾನ ಇಲ್ಲದಂಥವರು, ರಕ್ಷಕನು ಇದ್ದಾನೆ ಎಂಬ ಸಂಗತಿ ಅರಿಯದಂಥವರು, ಯೇಸು ಕ್ರಿಸ್ತನು ಅರಿತಿದ್ದೇನೆ ಎಂದು ಹೇಳಿಕೊಂಡರೂ ಆತನು ರುಚಿ ನೋಡದಂಥವರು, ಆತನ ಶಕ್ತಿ ಅನುಭವಿಸಲಾರದವರು ಎಷ್ಟೋ ಜನ ಇದ್ದಾರೆ. ನೀವು ಆತನ ಪ್ರೀತಿ ಅನುಭವಿಸಿದವರಾಗಿದ್ದರೆ, ಆತನ ಶ್ರೇಷ್ಠತೆಯನ್ನು, ಆತನ ಶಕ್ತಿಯನ್ನು, ಆತನ ಪ್ರೀತಿಯನ್ನು ಅನುಭವಿಸಿರೋದಾದರೆ, ಈ ಸೀಸನ್ನಲ್ಲಿ ನಾವು ಮಾಡಬೇಕಾದ ಕೆಲಸವೇನೆಂದರೆ ಯೇಸುವಿನ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ಪ್ರಕಟಿಸಬೇಕು. ಆ ದಿನ ದೇವರು ದೂತರನ್ನು ಕಳಿಸಿದರು. ಮನುಷ್ಯರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೊಬ್ಬ ರಕ್ಷಕನು ಜನಿಸಿದ್ದಾನೆ. ಈ ಒಂದು ಮನುಷ್ಯರೆಲ್ಲರಿಗೋಸ್ಕರ ಎಂಬ ಮಾತಿನಲ್ಲಿ ಇನ್ನು ಎಷ್ಟೋ ಜನರು ಈ ಶುಭ ವರ್ತಮಾನ ಕೇಳಲಾರದಂಥವ್ರು ಎಷ್ಟೋ ಜನ ಇದ್ದಾರೆ. ಅವರಿಗೆ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಪ್ರಕಟಿಸಬೇಕು. ಬೈಬಲ್ನಲ್ಲಿ ನಾವು ನೋಡುವುದಾದರೆ ಯೇಸುವಿನ ಜನನದ ವಿಧಾನದ ಕುರಿತಾಗಿ ಮತ್ತಾಯನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ, ಲೂಕನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ ಮಾತ್ರವೇ ನಾವು ನೋಡಬಲ್ಲೆವು. ವಿವರವಾಗಿ ಚೆನ್ನಾಗಿ ಆತನ ಜನನದ ಕುರಿತಾಗಿ ಈ ಮತ್ತಾಯ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ, ಲೂಕನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ನೀವು ಈ ಸೀಸನ್ನಲ್ಲಿ ಮತ್ತೊಂದು ಸಾರಿ ಧ್ಯಾನಿಸುತ್ತಾ ಓದಿರಿ. ದೇವರ ಪ್ರಣಾಳಿಕೆ, ದೇವರ ಏರ್ಪಾಡು, ಕರ್ತನ ಬರೋಣ, ಯೇಸು ನಮಗಾಗಿ ಮಾಡಿರುವ ತ್ಯಾಗ, ಯಜ್ಞ, ಆತನ ತಗ್ಗಿಸಿಕೊಳ್ಳುವಿಕೆ, ಆತನ ದೀನತೆಯನ್ನು ನಾವು ಗ್ರಹಿಸಿಕೊಳ್ಳಬಲ್ಲೆವು. ಅಷ್ಟು ಮಾತ್ರವಲ್ಲ, ಆತನು ಯಾಕೆ ಈ ಲೋಕದಲ್ಲಿ ಜನಿಸಿದ್ದಾನೆ, ಆತನು ಜನಿಸಿದಾಗ ಏನೆಲ್ಲ ಆಯಿತು ಎಂಬ ವಿಷಯಗಳು ನಮ್ಮಷ್ಟಕ್ಕೆ ನಾವು ಮತ್ತಷ್ಟು ಹೆಚ್ಚಾಗಿ ನಮಗೆ ಅನುಕೂಲ, ಅವಶ್ಯಕವಾಗಿರುವ ರೀತಿಯಲ್ಲಿ ನಮಗೆ ಅನ್ವಯಿಸಿಕೊಳ್ಳಬೇಕಾದ ಸಂದರ್ಭವನ್ನು ಧ್ಯಾನಿಸಬಲ್ಲೆವು. ಯೇಸು ಕ್ರಿಸ್ತನು ಬಂದಾಗ ಆತನ ವಿಷಯದಲ್ಲಿ ಹೇಳಿರುವುದೇನೆಂದರೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ, ಇಗೋ 10ನೇ ವಚನ, ಆ ದೂತನು ಅವರಿಗೆ, ಹೆದರಬೇಡಿರಿ, ಇಗೋ ಜನರೆಲ್ಲರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಅನ್ನುತ್ತಾನೆ. ಯೇಸು ಕ್ರಿಸ್ತನು ತಂದಿರುವಂಥದ್ದು ಶುಭ ಸಮಾಚಾರ. ಆತನು ಬರುವುದರಿಂದ ಉಂಟಾದದೇನೆಂದರೆ ಸಂತೋಷ. ಸಂತೋಷ ತಂದಿದ್ದಾರೆ ಯೇಸು ಕ್ರಿಸ್ತನು. ಸಂತೋಷಕರವಾದ ವಾರ್ತೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ನಾನು ನಿಮ್ಮೊಂದಿಗಿದ್ದೇನೆ, ನಾನು ನಿಮಗೋಸ್ಕರವೇ ಬಂದಿದ್ದೇನೆ, ನಾನು ನಿಮ್ಮಲ್ಲಿಯೇ ನೆಲೆಸುತ್ತೇನೆ, ನಿಮ್ಮ ಕಣ್ಣೀರು ಒರೆಸುತ್ತೇನೆ, ನಿಮ್ಮ ರೋಗಗಳನ್ನು ಸ್ವಸ್ಥಪಡಿಸ್ತೇನೆ, ನಿಮ್ಮ ಬಾಧೆಗಳನ್ನು ಅರ್ಥ ಮಾಡಿಕೊಳ್ತೇನೆ, ನಿಮಗೆ ಸಮಾಧಾನ ಕೊಡುತ್ತೇನೆ, ನಿಮಗೆ ಸಂತೋಷ ಭರಿತರನ್ನಾಗಿ ನಾನು ಮಾಡುತ್ತೇನೆ, ನಿಮ್ಮ ಮೇಲಿರುವ ಶಾಪವನ್ನು ಅಳಿಸಿ ಹಾಕಿ ನಿಮ್ಮ ಪಾಪದ ಶಿಕ್ಷೆಯನ್ನೆಲ್ಲ ನನ್ನ ಮೇಲೆ ಹೊತ್ತುಕೊಂಡು ನಿಮ್ಮನ್ನು ವಿಮೋಚಿಸಿ ನಿಮಗೆ ಬಿಡುಗಡೆಯನ್ನುಂಟು ಮಾಡ್ತೇನೆ, ನಿಮಗೆ ಸ್ವಸ್ಥತೆಯನ್ನುಂಟು ಮಾಡ್ತೇನೆ ಎಂಬ ಸುವಾರ್ತೆ ಈ ಲೋಕದಲ್ಲಿ ಈ ದಿನಗಳಲ್ಲಿ ಬಹು ಹೆಚ್ಚಾಗಿ ಪ್ರಕಟಿಸಲ್ಪಡಬೇಕಾಗಿದೆ. ಯಾಕೆಂದರೆ ಸಹಜವಾಗಿ ಮನುಷ್ಯರಿಗೆ ಸಂತೋಷವೇ ಇಲ್ಲ. ಸಂತೋಷವಿದ್ದವರಂತೆ ಕಾಣಿಸಿಕೊಳ್ತಿದ್ದಾರೆ ಅಷ್ಟೇ, ಆದರೆ ನಿಜವಾದ ಸಂತೋಷ ಅವರ ಹೃದಯದೊಳಗಿಲ್ಲ. ನೀವೇ ಹೇಳ್ರಿ, ನಿಮ್ಮೊಳಗೆ ನಿಜವಾದ ಸಂತೋಷ ಇದೆಯಾ? ಯೇಸು ಜನನದ ಗುರುತಾಗಿ ಸ್ಟಾರ್ ಕಟ್ಟಿದ್ದೇವೆ ಎಂದು ಹೇಳ್ಬಹುದು, ಕ್ರಿಸ್ಮಸ್ ಕುರಿತಾದ ಹಾಡು ಕಲಿತಿದ್ದೇವೆ ಎಂದು ಹೇಳ್ಬಹುದು. ಹಾಗಾದರೆ ನಿಮ್ಮ
ಹೃದಯದೊಳಗೆ ಸಂತೋಷ ಇದೆಯಾ? ನಿಮ್ಮ ಮನೆಯೊಳಗೆ ಸಂತೋಷ ಇದೆಯಾ? ಅಷ್ಟೇ ಅಲ್ಲ, ದೇಶದಲ್ಲಿ ಸಂತೋಷ ಇದೆಯಾ? ಸಂತೋಷಕರವಾದಂತಹ ನ್ಯೂಸ್ ನಾವು ಕೇಳ್ತಾ ಇದ್ದೇವೋ ಇಲ್ಲವೇ ಬಾಧೆ ಉಂಟು ಮಾಡುವ ಸಂಗತಿಗಳನ್ನೇ ಕೇಳ್ತಾ ಇದ್ದೇವೆ ಎಂದು ಗಮನಿಸಿ ನೋಡೋದಾದರೆ, ಪ್ರಪಂಚದೆಲ್ಲೆಡೆ ಹೋರಾಟಗಳಿವೆ. ಪ್ರಪಂಚ ನಾಯಕರಿಗೆ ಸಂತೋಷವಿಲ್ಲ, ದೇಶಗಳಲ್ಲಿ ಸಂತೋಷವಿಲ್ಲ, ಅಕ್ರಮ ಹೆಚ್ಚಾಗ್ತಾ ಇದೆ, ಅನ್ಯಾಯ ಹೆಚ್ಚಾಗ್ತಾ ಇದೆ. ಯವನಸ್ಥರೆಲ್ಲ ಡ್ರಗ್ ಅಡಿಕ್ಟ್ಸ್ ಆಗ್ತಾ ಇದ್ದಾರೆ. ನಮ್ಮ ದೇಶದ ಸರಹದ್ದುಗಳಲ್ಲಿ ಡ್ರಗ್ಸ್ ಒಳಗಡೆ ಬರ್ತಾ ಇವೆ. ಸರಹದ್ದುಗಳಲ್ಲಿ ಸಮಾಧಾನವಿಲ್ಲ, ಕಳವಳಗಳಲ್ಲಿದ್ದಾರೆ, ಯುದ್ಧ ಭೀತಿಯಲ್ಲಿದ್ದಾರೆ. ಹೀಗೆ ಅನೇಕ ಕಾರ್ಯಗಳು ನಡೆಯುತ್ತಾ ಇವೆ. ಬೆಲೆ ಜಾಸ್ತಿ ಆಗ್ತಾ ಇದೆ. ಕೆಲವರು ಟ್ಯಾಕ್ಸ್ ಕಟ್ಲಿಕ್ಕೆ ಆಗ್ತಿಲ್ಲ ಅನ್ನುತ್ತಾ ಇದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನುತ್ತಿದ್ದಾರೆ. ಇದು ಕೇವಲ ನಾನು ಹೇಳ್ತಿದ್ದೇನೋ ಅಥವಾ ಎಲ್ಲರೂ ಹೇಳ್ತಾ ಇದ್ದಾರೋ? ಬಾಧೆ ಇವೆ ಅನ್ನುತ್ತಾ ಇದ್ದಾರೆ, ಸಾಲ ಇದೆ ಅನ್ನುತ್ತಾ ಇದ್ದಾರೆ, ಸಿಗುವ ಸಂಬಳ ಸಾಕಾಗ್ತಾ ಇಲ್ಲ ಅನ್ನುತ್ತಿದ್ದಾರೆ, ಹಾಸ್ಪಿಟಲ್ ಬಿಲ್ಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುತ್ತಿದ್ದಾರೆ, ಟ್ಯಾಕ್ಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುತ್ತಿದ್ದಾರೆ. ಹೀಗೆ ಒಂದಲ್ಲ ಒಂದು ಒತ್ತಡದಿಂದ ಮನುಷ್ಯ ತನ್ನ ಸಮಾಧಾನ ಸಂತೋಷವನ್ನೆಲ್ಲ ಕಳೆದುಕೊಳ್ತಿದ್ದಾನೆ. ಈ ಲೋಕದಲ್ಲಿ ನಾವಿದ್ದಾಗ ಈ ಕಾರ್ಯಗಳೆಲ್ಲ ಸರ್ವಸಾಧಾರಣವೇ. ಈ ಲೋಕದಲ್ಲಿ ನಾವು ಪರದೇಶಿಗಳಂತಿದ್ದೇವೆ. ಒಬ್ಬ ಪರದೇಶಿಗೆ ಅಂದರೆ ಬೇರೆ ದೇಶದಲ್ಲಿರುವ ಒಬ್ಬ ವ್ಯಕ್ತಿಗೆ ತನ್ನ ದೇಶದಲ್ಲಿದ್ದಂತಹ ಸ್ವಾತಂತ್ರ್ಯತೆ ಅವನಿಗೆ ಇರೋದಿಲ್ಲ. ಅಲ್ಲಿರುವಂತಹ ನಿಯಮಗಳನ್ನು, ಅಲ್ಲಿರುವ ಪದ್ಧತಿಗಳನ್ನು, ಅಲ್ಲಿರುವ ರೀತಿಯಲ್ಲಿ ಬದುಕಬೇಕಾಗ್ತದಲ್ಲವೇ? ಅವರಿಗೆ ಬೇಕಾದ ಆಹಾರ ಅಲ್ಲಿ ಸಿಗೋದಿಲ್ವಲ್ಲ? ಅಲ್ಲಿರೋದೇ ತಿಂದು ಸುಧಾರಿಸಿಕೊಳ್ಬೇಕಾಗ್ತದಲ್ಲವೇ? ಅಂಥವರು ಆಶಿಸಿದ ವಾತಾವರಣ ಅಲ್ಲಿ ಸಿಗೋದಿಲ್ವಲ್ಲ? ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಲ್ಲವೇ? ಹಾಗೆಯೇ ನಾವು ಕೂಡ ಈ ಲೋಕದಲ್ಲಿ ಪರದೇಶಿಗಳಾಗಿರೋದ್ರಿಂದ, ನಾವು ಪ್ರಯಾಣದಲ್ಲಿರೋದ್ರಿಂದ, ನೋಡಿ ಪ್ರಿಯರೇ, ನಾವು ಪ್ರಯಾಣದಲ್ಲಿ ಒಂದು ಯಾತ್ರೆಗೆ ಹೋಗುವಾಗ ಅಂಥವರು ಆ ಯಾತ್ರೆಗೆ ಬೇಕಾದ ಸಕಲ ಸೌಕರ್ಯ ತೆಗೆದುಕೊಂಡು ಹೋಗ್ಲಿಕ್ಕಾಗುತ್ತದೋ? ಒಂದು ಒಳ್ಳೆ ಬೆಡ್ ತೆಗೆದುಕೊಂಡು ಹೋಗ್ಲಿಕ್ಕಾಗ್ತದೋ? ಒಳ್ಳೆ ಫ್ಯಾನ್ ತೆಗೆದುಕೊಂಡು ಹೋಗ್ಲಿಕ್ಕಾಗ್ತದೋ? ಅಷ್ಟೇ ಅಲ್ಲ, ಒಳ್ಳೆ ಕುಕ್ಕರ್ಗಳು ಹಾಗೂ ಅಡುಗೆ ಸಾಮಾನುಗಳೆಲ್ಲ, ಗ್ರಾಸರೀಸ್ ಎಲ್ಲ ತಕ್ಕೊಂಡು ಹೋಗ್ಲಿಕ್ಕಾಗುತ್ತದೋ? ಎಲ್ಲೋ ಒಂದು ಕಡೆ ಏನೋ ಸಿಕ್ಕಿದನ್ನು, ಎಲೆಯಲ್ಲಿ ಸಿಕ್ಕರೂ ಕೂಡ ಅದನ್ನೇ ತಿಂದ್ಬಿಡೋದು. ಏನೋ ಒಂದೆರಡು ಜೊತೆ ಬಟ್ಟೆ ತಕೊಂಡು ಎಲ್ಲೋ ಒಂದೆರಡು ದಿನ ಅಡ್ಜಸ್ಟ್ ಆಗಿ ಬರ್ತೇವಷ್ಟೇ. ಹಾಗೆಯೇ ಈ ಲೋಕದಲ್ಲಿ ನಾವು ಪರಿಸ್ಥಿತಿಗಳನ್ನು ನೋಡಿ ಕುಗ್ಗಿ ಹೋಗದಂತೆ ಈ ಸ್ವಲ್ಪ ಕಾಲದ ಕಷ್ಟ ಇವು ಸ್ವಲ್ಪ ಕಾಲ ಮಾತ್ರ ಇರ್ತವೆ. ಈ ದಿನಗಳು ಸ್ವಲ್ಪ ಕಾಲ ಮಾತ್ರವೇ. ನನ್ನ ದೇಶ ಈ ದೇಶವಲ್ಲ. ನನಗೋಸ್ಕರ ದೇವರು ನಿವಾಸ ಸ್ಥಳವನ್ನು ಸಿದ್ಧಪಡಿಸಿಟ್ಟಿದ್ದಾರೆ. ಆತನು ಬೇಗನೆ ಬರಲಿಕ್ಕಿದ್ದಾನೆ. ಆತನಿರುವ ಸ್ಥಳದಲ್ಲಿ ಆತನು ನಮ್ಮನ್ನು ಕರೆದೊಯ್ಲಿಕ್ಕಿದ್ದಾನೆ ಎಂಬ ನಂಬಿಕೆ ಏನಾದರೂ ಒಂದು ವೇಳೆ ನಾವು ಹೊಂದಿಕೊಂಡವರಾಗಿರೋದಾದರೆ, ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ನಮಗೆ ಉಪಶಮನ ದೊರಕುತ್ತದೆ. ನಂಬಿಕೆ ಉಂಟಾದಾಗ ನಮಗೆ ಧೈರ್ಯವುಳ್ಳವರಾಗಿ ಕರ್ತನಿಗೋಸ್ಕರ ಆಸೆ ಉಳ್ಳವರಾಗಿರ್ತೇವೆ. ಯೇಸು ನಮ್ಮೊಂದಿಗಿದ್ದಾರೆ ಎಂಬ ಸಂತೋಷಕ್ಕೆ ಮಿಗಿಲಾಗಿ ನಮ್ಮ ಜೀವಿತದಲ್ಲಿ ಬೇರೆ ಯಾವುದೂ ಇರಬಾರ್ದು ಪ್ರಿಯರೇ. ಕರ್ತನೊಂದಿಗೆ ನಾವು ಒಂದು ವೇಳೆ ಇರುವುದಾದರೆ ಅದು ಎಲ್ಲಿದ್ದರೂ ಕೂಡ ನಮಗೆ ಕ್ಷೇಮವೇ. ಅದು ಯಾವ ಸ್ಥಳ ಆಗಿದ್ರೂ ನಮಗೆ ಒಳ್ಳೆಯದೇ. ಎಲ್ಲಿದ್ದರೂ ಕೂಡ ಆತನು ಸಮಾಧಾನದ ಕರ್ತನೂ ಆಗಿರೋದ್ರಿಂದ ನಮಗೆ ಸಮಾಧಾನದ ಕೊರತೆ ಇರಲ್ಲ. ಈ ವರ್ಷಾಂತ್ಯದಲ್ಲಿ, ಹಬ್ಬದ ದಿನಗಳಲ್ಲಿ ನಮ್ಮ ಸಮಾಧಾನವನ್ನು ಹಾಳು ಮಾಡುವಂತಹ, ಹೇಳಬೇಕಾದ್ರೆ ಹಾಳು ಮಾಡುವುದಕ್ಕಾಗಿ ಸೈತಾನನು ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಆದರೆ ನೀವು ಹಾಳು ಮಾಡಿಕೊಳ್ಬೇಡಿ. ಪರಿಸ್ಥಿತಿಗಳ ಆಧಾರದ ಮೇರೆಗೆ ನಿಮ್ಮ ಹೃದಯದಲ್ಲಿ ಸಂತೋಷ ಪಡುವವರಾಗಿರಬೇಡಿ. ಯಾರು ಏನೇ ಅಂದರು, ಯಾವುದು ಹೇಗೆ ಇದ್ದರು, ಯಾರು ತೆಗೆದು ಹಾಕಲಾರ್ದ ಸಂತೋಷ ನನ್ನ ಯೇಸು ನನಗೆ ಕೊಡ್ತಾರೆ. ಪರಿಶುದ್ಧನಾದ ಪೌಲ ಅದನ್ನೇ ಹೇಳ್ತಾನೆ. ಅವನು ಸೆರೆಮನೆಯಲ್ಲಿದ್ದ, ಅವಮಾನ ಪಾಲಾಗ್ತಾನೆ, ನಿಂದೆ ಪಾಲಾಗ್ತಾನೆ, ಶ್ರಮೆಯ ಪಾಲಾಗ್ತಾನೆ. ಅವನಿಗೆ ಹಿಂಸಿಸುತ್ತಾರೆ, ದೂಷಿಸುತ್ತಾರೆ, ಸೆರೆಮನೆಯೊಳಗೆ ಹಾಕಿಸುತ್ತಾರೆ. ಆದಾಗ್ಯೂ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅದೇ ಪೌಲನು ಹೇಳ್ತಾನೆ, ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡಿರಿ. ನೀವು ಜೈಲ್ನಲ್ಲಿದ್ದರು, ನೀವು ಮನೆಯಲ್ಲಿದ್ದರು, ನೀವು ಬೀದಿಯಲ್ಲಿದ್ದರು, ನೀವು ಕೊರತೆಯಲ್ಲಿದ್ದರು, ನೀವು ಕಷ್ಟದಲ್ಲಿದ್ದರು, ಯೇಸು ನನ್ನೊಂದಿಗಿದ್ದಾರೆ ಎನ್ನುವುದರ ಮೇರೆಗೆ ಆನಂದಿಸಿರಿ. ಯೇಸು ಕ್ರಿಸ್ತನನ್ನು ನೀವು ಮನಪೂರ್ವಕವಾಗಿ ನಂಬುವುದಾದರೆ, ನಿಮ್ಮ ಹೃದಯ ತುಂಬ ಯೇಸುವನ್ನು ನೀವು ತುಂಬಿಸಿಕೊಳ್ಳುವುದಾದರೆ, ಈ ಲೋಕ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾಕೆ ಬಂದಿದ್ದಾರೆ ಯೇಸು ಈ ಲೋಕಕ್ಕೆ? ಆತನು ನಮ್ಮನ್ನು ರಕ್ಷಿಸಲು ಬಂದಿದ್ದಾನೆ. ಜನರೆಲ್ಲರನ್ನು ರಕ್ಷಿಸಲು ಬಂದಿದ್ದಾರೆ. ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ.
ನಮ್ಮನ್ನು ರಕ್ಷಿಸುವಂತಹ ಯೇಸು, ನಮ್ಮನ್ನು ಕಾಪಾಡುವಂತಹ ಯೇಸು, ನಮ್ಮನ್ನು ಸ್ವಸ್ಥಪಡಿಸುವಂತಹ ಯೇಸು, ನಮ್ಮ ಶಾಪವನ್ನು ಅಳಿಸಿ ಹಾಕಿದ ಯೇಸು, ನಮ್ಮ ಮರಣವನ್ನು ನುಂಗಿಬಿಟ್ಟಂತಹ ಯೇಸು, ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಆನಂದಿಸಿರಿ. ಹಬ್ಬದ ಸಂತೋಷ ಅಂದರೆ ಬಹಿರಂಗವಾಗಿ ಆರ್ಭಟಿಸುತ್ತಾ ಆನಂದಿಸುವಂಥದ್ದಲ್ಲ. ಯೇಸುವಿನಲ್ಲಿ ಆನಂದಿಸಿರಿ. ನನ್ನ ರಕ್ಷಕನು ನನಗಾಗಿ ಜನಿಸಿದ್ದಾನೆ ಎಂಬುದಾಗಿ, ನನ್ನ ರಕ್ಷಕನು ನನಗೋಸ್ಕರ ಸಜೀವವಾಗಿದ್ದಾನೆ ಎನ್ನುವಂತಹ ವಿಷಯದ ಮೇರೆಗೆ ನಾವು ಆನಂದಿಸುವವರಾಗಿರಬೇಕು. ಖಚಿತವಾಗಿಯೂ ನಮಗಿರುವ ಶ್ರಮೆಗಳು, ಶೋಧನೆಗಳು, ಹೋರಾಟಗಳು, ಅವುಗಳನ್ನು ನಾವು ಕರ್ತನ ಮುಂದೆ ಹೇಳಿಕೊಳ್ಳುವುದಾದರೆ ನಮಗೆ ಬಿಡುಗಡೆ ದೊರಕುತ್ತದೆ. ಯಾಕೆಂದರೆ ಆತನು ನಮ್ಮ ರಕ್ಷಕನಾಗಿದ್ದಾನೆ, ನಮ್ಮ ಸಂರಕ್ಷಕನಾಗಿದ್ದಾನೆ, ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ, ನಮ್ಮನ್ನು ಪೋಷಿಸುವಾತನಾಗಿದ್ದಾನೆ, ನಮ್ಮನ್ನು ಭದ್ರಪಡಿಸುವಾತನಾಗಿದ್ದಾನೆ, ನಮ್ಮನ್ನು ಆಧರಿಸುವಾತನಾಗಿದ್ದಾರೆ. ಇಂತಹ ದೊಡ್ಡ ಯೇಸುವಿನ ಧ್ಯಾಸ ನಮ್ಮಲ್ಲಿರೋದಾದರೆ ಬೇರೆ ಯಾವ ಸಂಗತಿ ನಮಗೆ ಕಳವಳಗೊಳಿಸುವುದಿಲ್ಲ. ಏನಿರಲಿ ಇರದೇ ಇರಲಿ, ಯೇಸು ನನಗಿದ್ದಾರೆ ಎಂಬ ಧೈರ್ಯದಿಂದ, ಆಲೋಚನೆಯಿಂದ, ನಂಬಿಕೆಯಿಂದ ಜೀವಿಸುವಂಥವರಾಗಿರಿ. ನಿಮ್ಮ ಕೈಲಾಗದೇ ಇರುವಂತಹ, ನಿಮ್ಮಿಂದ ಆಗದೇ ಇರುವಂತಹ, ಇಲ್ಲವೇ ನಿಮಗೆ ಸಿಗಲಾರದ ವಿಷಯದ ಕುರಿತು ನೀವು ಚಿಂತಿಸುತ್ತಾ ಇರುವುದರಿಂದ ನಿಮಗೆ ಏನು ಸಿಗುತ್ತೆ ಹೇಳಿ? ನೀವು ಎಷ್ಟೇ ಚಿಂತಿಸಿದರೂ ಸಹ ಅದು ನಿಮಗುಂಟಾಗೋದಿಲ್ಲ, ಅದು ನಿಮಗೆ ಸಿಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ. ನಿಮ್ಮ ಭಾರ ದೇವರಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಕೈಲಾಗದವುಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡಿರಿ, ಆತನು ಮಾಡುತ್ತಾನೆ. ಅದನ್ನು ನಂಬಿರಿ. ನೀವು ನಿಮ್ಮ ಕೈಲಾಗದ ವಿಷಯಗಳ ಕುರಿತು ನೀವು ಕೂತ್ಕೊಂಡು ಚಿಂತಿಸುತ್ತಾ ಇದ್ರೆ ಏನು ಪ್ರಯೋಜನ? ಬದಲಿಗೆ ಯೇಸುವಿಗೆ ಅದನ್ನು ಒಪ್ಪಿಸಿ ದೇವರಲ್ಲಿ ಆನಂದಿಸಿರಿ. ನನ್ನ ಕರ್ತನು ಅದನ್ನು ನೋಡಿಕೊಳ್ತಾನೆ ಎಂಬುದಾಗಿ. ನನ್ನ ಕರ್ತನು ನೋಡಿಕೊಳ್ತಾರೆ. ಯೆಹೋವ ಈರೇ. ನನ್ನ ಕಷ್ಟವನ್ನು ಆತನು ನೋಡಿಕೊಳ್ತಾನೆ, ನನ್ನ ಕೊರತೆ ಆತನು ನೋಡಿಕೊಳ್ತಾನೆ, ನನ್ನ ಸಮಸ್ಯೆನೆಲ್ಲ ಆತನು ನೋಡಿಕೊಳ್ತಾನೆ, ನನ್ನ ಸ್ಥಿತಿ ಆತನು ಚೆನ್ನಾಗಿ ಅರಿತುಕೊಂಡಿದ್ದಾನೆ ಎಂಬ ನಂಬಿಕೆಯುಳ್ಳಂಥವರು ನಿತ್ಯವೂ ದೇವರೊಂದಿಗೆ ಆನಂದವಾಗಿರುತ್ತಾರೆ, ಆತನ ಸಮಾಧಾನ ಹೊಂದಿಕೊಂಡವರಾಗಿರ್ತಾರೆ. ಅಲ್ಲಿ ಇನ್ನೊಂದು ಮಾತಿದೆ. ದೇವದೂತರು ಹಾಡಿರುವ ಹಾಡು ಏನೆಂದು ನೋಡಿ. ಏನು ಹೇಳ್ತಾರೆ ನೋಡಿ. ದೇವದೂತರು ತಾವು ಹಾಡಿರುವ ಹಾಡಿನಲ್ಲಿ 14ನೇ ವಚನ ಏನು ಹೇಳ್ತದೆ ನೋಡಿರಿ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಆತನು ಸಮಾಧಾನ ಕೊಡುವುದಕ್ಕಾಗಿ ಬಂದಿರುವ ಮಾತು ವಾಸ್ತವವೇ? ಈ ಕ್ರಿಸ್ತನ ಜನನ ಎಂಬ ವಿಷಯವು ಸಮಾಧಾನ ತರುವಂತಹ ಸುವಾರ್ತೆಯಾಗಿದೆ. ಆದರೆ ಯಾರಿಗೆ? ಎಲ್ಲರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ತಿಳಿಸಲ್ಪಟ್ಟಿದೆ. ಅಂದರೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಲ್ಪಡುತ್ತದೆ ಎಂದರ್ಥ. ಆದರೆ ನಿಜವಾದ ಸಮಾಧಾನ ಹೊಂದಿಕೊಂಡು ಬದುಕುವವರು ಎಲ್ಲರೂ ಅಲ್ಲ. ಆತನಿಗೆ ಇಷ್ಟಕರವಾದವರೇ, ಆತನ ಚಿತ್ತ ಅರಿತಂಥವರು, ಆತನ ಪ್ರೀತಿ ಅರಿತಂಥವರು, ಆತನಿಗೆ ಒಪ್ಪಿಸಿಕೊಟ್ಟಂಥವರು, ಆತನಿಗೆ ಮೊರೆ ಇಡುವಂಥವರು, ಆತನಿಗೆ ಚೂಸ್ ಮಾಡಿಕೊಳ್ಳುವಂಥವರು. ಯೇಸು ಕ್ರಿಸ್ತನು ನನಗೆ ಬೇಕು ಅನ್ನುವಾಗಲೇ ನಿಮಗೆ ಸಮಾಧಾನ ಇರುತ್ತೆ. ಯೇಸುವೇ ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡ್ತಿದ್ದೇನೆ ಅನ್ನುವಾಗಲೇ ನಿಮಗೆ ಸಮಾಧಾನ. ನಿಮ್ಮ ಸಮಸ್ಯೆ ನಿಮ್ಮ ಕೈಯಾರೆ ಪರಿಷ್ಕರಿಸಿಕೊಳ್ಳುತ್ತಾ ನನಗೆ ಸಮಾಧಾನವೇ ಸಿಗ್ತಾ ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ನಿಮ್ಮ ಕೈಯಲ್ಲಿರುವಂತಹ ಚಿಕ್ಕುಗಳು, ನಿಮಗೆ ಕಳವಳಗೊಳಿಸುವ ಸಮಸ್ಯೆಗಳು ನಿಮ್ಮ ದೇವರ ಕೈಯಲ್ಲಿ ಇಟ್ಟು ಆತನಲ್ಲಿ ನೀವು ನಂಬಿಕೆ ಇಡುವುದಾದರೆ ನಿಮಗೆ ಸಮಾಧಾನ ಉಂಟಾಗುತ್ತೆ. ಈ ಯೇಸು ಎಲ್ಲರಿಗೂ ಒಡೆಯನಾಗಿದ್ದರೆ, ಆದರೆ ನಿಮಗೆ ಒಡೆಯನಾಗಿದ್ದಾರೋ? ಆತನು ಎಲ್ಲರಿಗೂ ಪ್ರೀತಿ ಮಾಡ್ತಿದ್ದಾರೆ, ಆದರೆ ನೀವು ಆತನ ಪ್ರೀತಿಯನ್ನು ಅಂಗೀಕಾರ ಮಾಡಿದ್ದೀರೋ? ಆತನು ಒಂದು ವರದ ಮಗನಾಗಿ ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಆ ವರ ಏನೆಂದರೆ ರಕ್ಷಣೆ ಉಚಿತವಾಗಿ ಕೊಟ್ಟಿದ್ದಾನೆ. ಹೀಗೆ ಉಚಿತವಾಗಿರುವ ರಕ್ಷಣೆ ತಿರಸ್ಕರಿಸಿದರೆ ಹೇಗೆ? ನಿಮಗೆ ಉಚಿತವಾದ ಬಹುಮಾನ ಯಾರಾದರೂ ಕೊಟ್ಟರೆ ಬೇಡ ಅನ್ನೋದಾದರೆ ಹೇಗೆ? ಆ ಬಹುಮಾನ ನಿಮ್ಮದು ಹೇಗಾಗುತ್ತೆ? ಅದಕ್ಕೋಸ್ಕರ ನೀವು ಕೈಚಾಚಿ ಸ್ವೀಕರಿಸಬೇಕಲ್ಲವೇ? ದೇವರು ಕೊಡುವ ಈ ದೊಡ್ಡ ರಕ್ಷಣೆ ನೀವು ಸ್ವೀಕರಿಸುವಾಗಲೇ ನಿಮ್ಮದಾಗುತ್ತೆ, ನೀವು ಅಂಗೀಕರಿಸುವಾಗಲೇ ನಿಮ್ಮದಾಗುತ್ತೆ. ಯೇಸುವನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಆತನು ಅನುಗ್ರಹಿಸುವ ಶಾಂತಿ, ಸಮಾಧಾನವನ್ನು ನೀವು ಹೊಂದಿಕೊಂಡಿರ್ತೀರಿ. ಈ ಎಂಡ್ ಆಫ್ ದ ಇಯರ್, ಈ ವರ್ಷಾಂತದಲ್ಲಿ, ಈ ಹಬ್ಬದ ದಿನಗಳಲ್ಲಿ ಯೇಸು ಕೊಡುವ ಶಾಂತಿ ಸಮಾಧಾನವುಳ್ಳವರಾಗಿ ಆತನ ಕೃಪೆಯಲ್ಲಿ ಆತನ ಬರೋಣ ತಡವಾಗುವುದಾದರೆ ಮತ್ತೊಂದು ನೂತನ ವರ್ಷದಲ್ಲಿ ಆತನ ಚಿತ್ತದಂತೆ ಪ್ರವೇಶಿಸುವ ಹಾಗೆ ನಮ್ಮ ಹೃದಯಗಳನ್ನು ನಾವು ಸರಿಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀವು ಕೊಡುವ ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕಾಗದೆ, ಅವುಗಳನ್ನು ಅಂಗೀಕರಿಸಲಾರದೆ, ನಿಮ್ಮಲ್ಲಿ ನಂಬಿಕೆ ಇಡದಂತೆ
ನೀವು ತಂದಿರುವ ಈ ದೊಡ್ಡ ಸಮಾಧಾನವನ್ನು, ನೀವು ಕೊಡುವಂತಹ ಈ ಶ್ರೇಷ್ಠ ರಕ್ಷಣೆಯನ್ನು ಅಂಗೀಕರಿಸದೆ ಇನ್ನೂ ಎಷ್ಟೋ ಜನರು ತಮ್ಮ ಚಿಕ್ಕುಗಳಲ್ಲಿಯೇ, ತಮ್ಮ ಸಮಸ್ಯೆಗಳಲ್ಲಿಯೇ ಸಿಕ್ಕಾಕೊಂಡು ಒದ್ದಾಡುತ್ತಾ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ಗುರುತಿಸಿ ನಿಮ್ಮನ್ನು ಅಂಗೀಕರಿಸುವಂತಹ ಕೃಪೆ ನಮ್ಮಲ್ಲಿ ಅನೇಕರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮ ಸಮಾಧಾನ ಹಾಳು ಮಾಡುವ ಪ್ರತಿ ಕೇಡನ್ನು ಅಳಿಸಿ ಹಾಕಿರಿ. ಶಾಂತಿ ಸಮಾಧಾನಗಳಿಂದ ನಾವು ನಮ್ಮ ಮನೆಯವರೆಲ್ಲ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸುತ್ತಾ ನಿಮ್ಮ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.